1989ರಲ್ಲಿ ಹಿಂದೂ ಯೋಜನೆ ಪ್ರಾರಂಭ ಆಯಿತು. ಹಿಂದೂ ಯೋಜನೆ ಪ್ರಾರಂಭ ಆಗಿ 36 ವರ್ಷ ಆಯಿತು. 1993ರಲ್ಲಿ ಗಣೇಶೋತ್ಸವವನ್ನು ಆಚರಿಸಿವಿ. ಒಟ್ಟು 7 ದಿನ ಕಾರ್ಯಕ್ರಮಗಳು. 1ನೇ ದಿನ, 2ನೇ ದಿನ, 3, 4, 5 ದಿನ ಮಂಗಳೂರಿನಲ್ಲಿ ಗಣಪತಿ ಇದೆ. ನಮಗೆ 130ಕ್ಕೂ ಹೆಚ್ಚು ಶಾಖೆಗಳಿದೆ. ಆ ಶಾಖೆಯವರು ಟ್ಯಾಬ್ಲೋಗಳನ್ನು ಮಾಡುವಾಗ ಟ್ರಕ್ ಸಿಗ್ತಾ ಇರಲಿಲ್ಲ. ಅವಾಗ ಭಾಸ್ಕರ್ ಚಂದ್ರ ಶೆಟ್ಟಿ, ಮಂಗಳೂರು ಗಣೇಶೋತ್ಸವದ ಗೌರವಾಧ್ಯಕ್ಷ. ಸರ್, ಈ ಗಣೇಶೋತ್ಸವದ ಇತಿಹಾಸದ ಬಗ್ಗೆ ಏನಂತ ಹೇಳ್ತೀರಿ? ಎಷ್ಟು ವರ್ಷ? 1989ರಲ್ಲಿ ಹಿಂದೂ ಯೋಜನೆ ಪ್ರಾರಂಭ ಆಯಿತು. ಹಿಂದೂ ಯೋಜನೆ ಪ್ರಾರಂಭ ಆಗಿ 36 ವರ್ಷ ಆಯಿತು. 1993ರಲ್ಲಿ ಗಣೇಶೋತ್ಸವವನ್ನು ಆಚರಿಸಿವಿ. ಒಟ್ಟು ಸಾರ್ವಜನಿಕ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ದೃಷ್ಟಿಯಿಂದ ನಾವು ಹಿಂದೆ ಶನೀಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಶಾರದೋತ್ಸವ, ಬೇರೆ ಬೇರೆ ಹಿಂದೂ ಯೋಜನೆ ಶಾಖೆಗಳಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಗಣೇಶೋತ್ಸವವನ್ನು ಬೇಕನ್ನೋ ದೃಷ್ಟಿಯಿಂದ ಕೇಂದ್ರ ಮೈದಾನ, ನೆಹರು ಮೈದಾನದಲ್ಲಿ 33 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದೀವಿ. ಗಣೇಶೋತ್ಸವದಲ್ಲಿ ಒಟ್ಟು 7 ದಿನ ಕಾರ್ಯಕ್ರಮಗಳು. 7 ದಿನದಲ್ಲಿ 3 ಹೊತ್ತು ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 9 ಗಂಟೆಗೆ ಪೂಜಾ ಕಾರ್ಯಕ್ರಮಗಳು. ಅದರೊಟ್ಟಿಗೆ ಪ್ರಾರಂಭದ ದಿನ ಗಣಹೋಮ, ಅನಂತರ 5ನೇ ದಿನ 108 ಗಾಯಿಯ ಗಣಹೋಮ, ಅದರೊಟ್ಟಿಗೆ ಮೂಢ ಗಣಪತಿ ಸೇವೆ, ರಂಗಪೂಜೆ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸರ್, ಎಲ್ಲ ಕಡೆಗೆ ನೋಡಿದ್ರೆ ಈ ಮಂಗಳೂರಲ್ಲಿ ಅತಿ ಹೆಚ್ಚು ದಿನ ಇಲ್ಲೇ ಗಣಪನಿಗೆ ಪೂಜೆ ಮಾಡುದು ಅಂತ ಹೇಳಿ 1 ವಾರಗಳ ಕಾಲ. ಯಾಕೋಸ್ಕರ ಈ ಒಂದು ಯೋಚನೆ ಬಂತು ಅಂತ? ಅಂದ್ರೆ 1ನೇ ದಿನ, 2ನೇ ದಿನ, 3, 4, 5 ದಿನ ಮಂಗಳೂರಿನಲ್ಲಿ ಗಣಪತಿ ಇದೆ. ನಮಗೆ 130ಕ್ಕೂ ಹೆಚ್ಚು ಶಾಖೆಗಳಿದೆ. ಆ ಶಾಖೆಯವರು ಟ್ಯಾಬ್ಲೋಗಳನ್ನು ಮಾಡುವಾಗ ಟ್ರಕ್ ಸಿಗ್ತಾ ಇರಲಿಲ್ಲ. ಅವಾಗ ಟ್ಯಾಬ್ಲೋ ಮಾಡಲಿಕ್ಕೆ ದೇವರ ದೃಶ್ಯಾವಳಿಯ ಟ್ಯಾಬ್ಲೋಗಳನ್ನು ಸಿಗ್ತಾ ಇಲ್ಲ. ಹಾಗಾಗಿ 2 ದಿನ ಜಾಸ್ತಿ ಇಟ್ಟು 7 ದಿನ. ಯಾಕಂದರೆ 3 ಸಂಘನಿಕೇತನ, KSRTC ಮತ್ತು ನಮ್ಮ ಪೊಲೀಸ್ ಲೈನ್ 5ನೇ ದಿನ ಆಗುವಂಥ ಗಣಪತಿ. ಆ ಎಲ್ಲ ಗಣಪತಿಗೆ ಹೋದಂಥ ಟ್ರಕ್ಗಳು ನಮಗೆ ಕೊನೆಯ ದಿನ ಸಿಗ್ತದೆ. ಹಾಗಾಗಿ 7 ದಿನ ಕಾರ್ಯಕ್ರಮವನ್ನು ನಾವು ಇಟ್ಟಿವಿ. ಸರ್, ಆದ್ರೆ ಈ ಬಾರಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಇದರ ಬಗ್ಗೆ ಏನಂತ ಹೇಳ್ತೀರಿ? ಈಗ 6 ದಿನ ಕಾರ್ಯಕ್ರಮಗಳು ಮುಗಿದಿದೆ. 6 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ನಮಗೆ 11 ಗಂಟೆವರೆಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಕ್ಕೆ ಏನು ತೊಂದರೆ ಮಾಡಲಿಲ್ಲ. ಆಗ ಇವತ್ತು ಶೋಭಾಯಾತ್ರೆ ಉಂಟು. ನಾವು 6ವರೆಗೆ ಇಲ್ಲಿ ದೇವರು ಹೊರಡ್ತದೆ, ಮೈದಾನದಿಂದ 7ವರೆಗೆ ಹೊರಡ್ತದೆ. ಅದರೊಟ್ಟಿಗೆ ಆವಾಗ ನಮ್ಮ ಏನು 10 ಟ್ಯಾಬ್ಲೋಗಳಿದೆ, ದೇವರು ಸೇರಿ 11. ಆ 10 ಟ್ಯಾಬ್ಲೋಗಳನ್ನು RTO ಸರ್ಕಲ್ನಿಂದ ನಮ್ಮ ಕ್ಲಾಕ್ ಟವರ್ಗೆ ಲೈನ್ ಅಪ್ ಮಾಡುವಂಥ ಕೆಲಸನ ಆ ಸಂದರ್ಭದಲ್ಲಿ ಮಾಡ್ತೀವಿ. ಮತ್ತೆ ಹೇಳಿದ್ದಾರೆ, ನೀವು ಮಾಡಿ. ಕಮಿಷನರ್ ಹತ್ರ ಮಾತಾಡಿದ್ದೀವಿ, DCP ಹತ್ರ ಮಾತಾಡಿದ್ದೀವಿ. ಅದಕ್ಕೂ ಇವತ್ತು ಹೋಗಿ DCP ಹತ್ರ ಮಾತಾಡಿದ್ದೀವಿ. DCP ತಂದೆಲ್ಲ ಸ್ವಲ್ಪ ಮೆಲ್ಲ ಇಟ್ಟು ಹೋಗಿ ಅಂತೇಳಿ DCP ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶೋಭಾಯಾತ್ರೆ ಒಳ್ಳೆಯದಲ್ಲಿ ಆಗ್ಬೋದು ಅಂತೇಳಿ ನಮ್ಮ ಕಲ್ಪನೆ.